ಎಲ್ಲರಿಗೂ ನನ್ನ ನಮಸ್ಕಾರಗಳು. 7th ಸೈನ್ಸ್ ಪಾರ್ಟ್ 2 LBA ಬೇಸ್ಡ್ ಯೂನಿಟ್ ಟೆಸ್ಟ್ 7ನೇ ತರಗತಿ ವಿಜ್ಞಾನ ವಿಷಯದ ಭಾಗ 2ರ ಎಲ್ಲಾ ಘಟಕಗಳ LBA ಆಧಾರಿತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಘಟಕ 8 ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅನ್ನುವಂಥದ್ದು. ಟೋಟಲ್ ಅಂಕಗಳು 20, ಸಮಯ 45 ನಿಮಿಷ. ಇನ್ನು 1ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಘಟಕ. ಈಗ ಸಸ್ಯಗಳಲ್ಲಿ ಈ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರಗಳಿಂದ ಉತ್ತರಗಳನ್ನು ಬರೆಯುವಂಥದ್ದು. ಇಲ್ಲಿ 3 ಪ್ರಶ್ನೆಗಳಿವೆ. 1ನೇ ಪ್ರಶ್ನೆ, ಸಸ್ಯಗಳಲ್ಲಿ ನಿಷೇಚನದ ನಂತರ ಅಂಡಾಂಶವು ಏನಾಗಿ ಬದಲಾಗುತ್ತದೆ? ಹೂವು, ಎಲೆ, ಹಣ್ಣು, ಬೀಜ. ಗುಲಾಬಿ ಸಸ್ಯಗಳಲ್ಲಿ ನಡೆಯುವ ಸಂತಾನೋತ್ಪತ್ತಿಯ ವಿಧಾನ ಯಾವುದು? ಮೊಗ್ಗುವಿಕೆ, ಕತ್ತರಿಸುವಿಕೆ, ವಿದಳನ, ಲೈಂಗಿಕ. ಹೂವಿನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಯಾವುದು? ಕಸರ, ಪುಷ್ಪದಳ, ಶಲಾಕೆ ಅಥವಾ ಅಂಡಕ, ಪುಷ್ಪದಂಡ. ಇನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. 4ನೇ ಪ್ರಶ್ನೆ, ಪರಾಗವು ಶಲಕಾಗ್ರಕ್ಕೆ ತಲುಪುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಮೊಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ ಮಾಡುವ ಒಂದು ಜೀವಿಯನ್ನು ಹೆಸರಿಸಿ. ಇನ್ನು 6ನೇದು, ಬೀಜವಿಲ್ಲದ ಉತ್ಪತ್ತಿ ಅಥವಾ ಸಸ್ಯದ ಭಾಗಗಳಿಂದ ಹೊಸ ಸಸ್ಯ ಬೆಳೆಯುವುದನ್ನ ಏನೆನ್ನುತ್ತಾರೆ ಅಂತ. ಇನ್ನು 2 ಅಂಕಗಳ ಪ್ರಶ್ನೆಗಳು. ಇಲ್ಲಿ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 2 ಅಂಕ, ಅಂದ್ರೆ ಒಟ್ಟು 4 ಅಂಕಗಳು. ಪರಾಗಸ್ಪರ್ಶ ಮತ್ತು ನಿಷೇಚನದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಪರಾಗಸ್ಪರ್ಶ ಬೀಜ ಪ್ರಸರಣಕ್ಕೆ ಸಹಾಯ ಮಾಡುವ 3 ಮಾಧ್ಯಮಗಳನ್ನು ಹೆಸರಿಸಿ. ಇನ್ನು 3 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿವೆ. 9ನೇ ಪ್ರಶ್ನೆ, ಅಲೈಂಗಿಕ ಸಂತಾನೋತ್ಪತ್ತಿಯ 3 ವಿಧಾನಗಳನ್ನು ಉದಾಹರಣೆ ಸಹಿತ ವಿವರಿಸಿರಿ. ಹೂವಿನ ಭಾಗಗಳನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಇನ್ನು 4 ಅಂಕದ ಪ್ರಶ್ನೆ, ಒಂದೇ ಪ್ರಶ್ನೆ ಇದೆ. ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳ ನಡುವಿನ 4 ಪ್ರಮುಖ ವ್ಯತ್ಯಾಸಗಳನ್ನ ಬರೆಯಿರಿ. ನೆಕ್ಸ್ಟ್ ಚಾಪ್ಟರ್ 9ನೇದು ಚಲನೆ ಮತ್ತು ಕಾಲ ಅನ್ನುವಂತ ಘಟಕ. ಇಲ್ಲಿ ಕೂಡ ಸೇಮ್ 3 ಅಬ್ಜೆಕ್ಟಿವ್ ಟೈಪ್, 3 1 ಅಂಕದ ಪ್ರಶ್ನೆ, 2 ಮಾರ್ಕ್ಸಿಂದ 2, 3 ಮಾರ್ಕ್ಸಿಂದ 2, 4 ಮಾರ್ಕ್ಸಿಂದ 1. ಎಲ್ಲ ಘಟಕಗಳಿಗೂ ಕೂಡ ಇದೇ ರೀತಿಯಾಗಿ ತೆಗೆದುಕೊಂಡಿರ್ತೇನೆ. ವಾಹನಗಳು ಕ್ರಮಿಸಿದ ದೂರವನ್ನು ಅಳೆಯುವ ಸಾಧನ ವೇಗ ಮಾಪಕ, ದೂರ ಮಾಪಕ, ತಾಪಮಾಪಕ, ದಿಕ್ಸೂಚಿ. ಜವದ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಕಿಲೋಮೀಟರ್ ಪರ್ ಅವರ್, ಗಂಟೆ, ಮೀಟರ್ ಪರ್ ಸೆಕೆಂಡ್, ಸೆಕೆಂಡ್, ಕಿಲೋಮೀಟರ್ ಪರ್ ಸೆಕೆಂಡ್. ಆಂದೋಲನ ಅಥವಾ ಆವರ್ತಕ ಚಲನೆಗೆ ಉದಾಹರಣೆ ಯಾವುದು? ಬಸ್ಸಿನ ಚಲನೆ, ರೈಲಿನ ಚಲನೆ, ಉಯ್ಯಾಲೆ ಚಲನೆ, ಹಾವಿನ ಚಲನೆ. ಇನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 4ನೇ ಪ್ರಶ್ನೆ, ಜವವನ್ನು ಕಂಡುಹಿಡಿಯಲು ಬಳಸುವ ಸೂತ್ರವೇನು? 5ನೇದು, ಸಮಯವನ್ನು ಅಳೆಯುವ SI ಏಕಮಾನ ಯಾವುದು? 6ನೇದು, ಸಮರೂಪ ಚಲನೆ ಎಂದರೇನು? 2 ಅಂಕದ ಪ್ರಶ್ನೆಗಳು. 7ನೇ ಪ್ರಶ್ನೆ, ಚಲನೆಯ 3 ಪ್ರಮುಖ ವಿಧಗಳನ್ನು ಹೆಸರಿಸಿ. 8ನೇದು, ಜವ ಮತ್ತು ವೇಗದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. 3 ಅಂಕಗಳ ಪ್ರಶ್ನೆಗಳು. ಒಂದು ಬಸ್ಸು 120 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 4 ಗಂಟೆ ತೆಗೆದುಕೊಳ್ಳುತ್ತದೆ. ಅದೇ ಜವವನ್ನು ಲೆಕ್ಕ ಹಾಕಿ. ಇನ್ನು ದೂರ ಕಾಲ ಗ್ರಾಫ್ನ ಪ್ರಾಮುಖ್ಯತೆಯನ್ನ ವಿವರಿಸಿ. 4 ಅಂಕದ ಪ್ರಶ್ನೆ, ಸಮರೂಪ ಮತ್ತು ಅಸಮರೂಪ ಚಲನೆಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ. ಮುಂದಿನ ಘಟಕ 10ನೇ ಘಟಕ, ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಅನ್ನುವಂಥ ಘಟಕ. 1ನೇ ಪ್ರಶ್ನೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಇಲ್ಲಿ 1ನೇದು, ವಿದ್ಯುತ್ ಬಲ್ಬ್ನ ತಂತಿಯಲ್ಲಿ ಬಳಸುವ ಲೋಹ ಯಾವುದು? ತಾಮ್ರ, ಕಬ್ಬಿಣ, ಟಂಗ್ಸ್ಟನ್, ಅಲ್ಯೂಮಿನಿಯಂ. ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಅನ್ನು ಏಕೆ ಬಳಸಲಾಗುತ್ತದೆ? ಬೆಳಕು ಹೆಚ್ಚಿಸಲು, ಅಪಾಯದಿಂದ ರಕ್ಷಿಸಲು, ಶಾಖ ಕಡಿಮೆ ಮಾಡಲು, ವಿದ್ಯುತ್ ಉಳಿಸಲು. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನು ಮೊದಲೇ ಪತ್ತೆ ಹಚ್ಚಿದವರು ಯಾರು? ಎಡಿಸನ್, ಓರ್ಸ್ಟೆಡ್, ಫ್ಯಾರಡೆ, ಓಮ್. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 4ನೇ ಪ್ರಶ್ನೆ, ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಬಳಸುವ ಸರಳ ಸಾಧನ ಯಾವುದು? ಫ್ಯೂಸ್ ತಂತಿಯನ್ನು ಯಾವ ಲೋಹದಿಂದ ಮಾಡಲಾಗುತ್ತದೆ? ವಿದ್ಯುತ್ ಕಾಂತ ಎಂದರೇನು? ಇನ್ನು 2 ಅಂಕದ ಪ್ರಶ್ನೆಗಳು. ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ 2 ಸಾಧನಗಳನ್ನು ಹೆಸರಿಸಿ. ಬ್ಯಾಟರಿಯನ್ನು ತಯಾರಿಸುವಾಗ ಕೋಶಗಳನ್ನು ಹೇಗೆ ಜೋಡಿಸಲಾಗುತ್ತದೆ? 3 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳಿವೆ. 9ನೇ, ವಿದ್ಯುತ್ ಕಾಂತವನ್ನು ತಯಾರಿಸುವ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಎಲೆಕ್ಟ್ರಿಕ್ ಬೆಲ್ ಹೇಗೆ ಕೆಲಸ ಮಾಡುತ್ತದೆ ಎಂದು ವಿವರಿಸಿ. 4 ಅಂಕದ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಉಷ್ಣ ಹಾಗೂ ಕಾಂತೀಯ ಪರಿಣಾಮಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಮುಂದಿನ ಘಟಕ 11, ಬೆಳಕು ಅನ್ನುವಂಥ ಘಟಕ. ಇಲ್ಲಿ ಮತ್ತೆ ಅದೇ ರೀತಿಯಾಗಿ 1ನೇ ಪ್ರಶ್ನೆ, ಬೆಳಕು ಯಾವಾಗಲೂ ಯಾವ ಹಾದಿಯಲ್ಲಿ ಚಲಿಸುತ್ತದೆ? ವಕ್ರರೇಖೆ, ಸರಳ ರೇಖೆ, ವೃತ್ತಾಕಾರ, ಯಾವುದೂ ಅಲ್ಲ. ಸೂಕ್ತವಾದ ಉತ್ತರಗಳನ್ನ ಆಯ್ಕೆ ಮಾಡಿ ಅದರ ಕ್ರಮಾಕ್ಷರಗಳನ್ನು ಬರೆಯುವಂಥದ್ದು. 2ನೇ ಪ್ರಶ್ನೆ, ದಂತ ವೈದ್ಯರು ಹಲ್ಲುಗಳನ್ನು ದೊಡ್ಡದಾಗಿ ನೋಡಲು ಬಳಸುವ ದರ್ಪಣ ಯಾವುದು? ನಿಮ್ನ ದರ್ಪಣ, ಪೀನ ದರ್ಪಣ, ಸಮತಲ ದರ್ಪಣ, ಮಸೂರ. ಕಾಮನ ಬಿಲ್ಲಿನಲ್ಲಿ ಕಂಡು ಬರುವ ಒಟ್ಟು ಬಣ್ಣಗಳ ಸಂಖ್ಯೆ ಎಷ್ಟು? 5, 6, 7, 8. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಬೆಳಕಿನ ಪ್ರತಿಫಲನ ಎಂದರೇನು? ಪರದೆ ಮೇಲೆ ಪಡೆಯಬಹುದಾದ ಬಿಂಬವನ್ನು ಏನೆನ್ನುತ್ತಾರೆ? ಬಿಳಿ ಬೆಳಕು ಎಷ್ಟು ಬಣ್ಣಗಳ ಮಿಶ್ರಣವಾಗಿದೆ? ಇನ್ನು 2 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳು. 7ನೇದು, ಬೆಳಕಿನ ಪ್ರತಿಫಲನ ನಿಯಮಗಳನ್ನು ಬರೆಯಿರಿ. 8ನೇದು, ಪೀನ ದರ್ಪಣದ 2 ಉಪಯೋಗಗಳನ್ನು ತಿಳಿಸಿ. 3 ಅಂಕಗಳ ಪ್ರಶ್ನೆಗಳು. ನಿಮ್ನ ಮತ್ತು ಪೀನ ದರ್ಪಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ.
ನಿಮ್ನ ಮೊಸರು ಬೆಳಕನ್ನು ಹೇಗೆ ವಿಕೇಂದ್ರೀಕರಿಸುತ್ತೆ ಎಂದು ವಿವರಿಸಿ. 5ನೇ ಪ್ರಶ್ನೆ 4 ಅಂಕದ್ದು. 11ನೇದು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ 4 ಲಕ್ಷಣಗಳನ್ನು ವಿವರಿಸಿ. ಇನ್ನ ಕೊನೆಯ ಅಧ್ಯಾಯ ಘಟಕ 12 ಕಾಡುಗಳು ನಮ್ಮ ಜೀವನಾಡಿ ಅನ್ನುವಂಥದ್ದು. ಕಾಡುಗಳನ್ನು ಪ್ರಕೃತಿಯ ಏನೆಂದು ಕರೆಯುತ್ತಾರೆ? ಮೂತ್ರಪಿಂಡಗಳು, ಶ್ವಾಸಕೋಶಗಳು, ಹೃದಯ, ಮೆದುಳು. ಮರದ ಕಾಂಡದ ಮೇಲಿನ ಕವಲೊಡೆದ ಭಾಗಕ್ಕೆ ಏನೆನ್ನುತ್ತಾರೆ? ಮೇಲ್ಛಾವಣೆ, ಮರದ ಕಿರೀಟ, ಬೇರು, ಮಧ್ಯ ಹಂತ. 3ನೇ ಪ್ರಶ್ನೆ ವಿಘಟಕಗಳು ಸತ್ತ ಜೀವಿಗಳನ್ನು ಏನಾಗಿ ಪರಿವರ್ತಿಸುತ್ತವೆ? ನೀರು, ಆಮ್ಲಜನಕ, ಹ್ಯೂಮಸ್, ಮಣ್ಣು. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 4ನೇದು ಕಾಡಿನಲ್ಲಿ ಕಂಡುಬರುವ ಒಂದು ಆಹಾರ ಸರಪಳಿ ಬರೆಯಿರಿ. 5ನೇದು ಅರಣ್ಯೀಕರಣ ಎಂದರೇನು? 6ನೇದು ಕಾಡುಗಳಲ್ಲಿ ಆಮ್ಲಜನಕ ಉತ್ಪಾದನೆಗೆ ಕಾರಣವಾದ ಪ್ರಕ್ರಿಯೆ ಯಾವುದು? ಇನ್ನು 2 ಅಂಕದ ಪ್ರಶ್ನೆಗಳು. 7ನೇದು ಕಾಡುಗಳು ಮಣ್ಣಿನ ಸವೆತವನ್ನು ಹೇಗೆ ತಡೆಯುತ್ತವೆ? 8ನೇದು ವಿಘಟಕಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಇನ್ನು 4ನೇ ಪ್ರಶ್ನೆ 3 ಅಂಕದ ಪ್ರಶ್ನೆ. 9ನೇದು ಕಾಡುಗಳಿಂದ ಮನುಷ್ಯನಿಗೆ ದೊರೆಯುವ 5 ಉತ್ಪನ್ನಗಳನ್ನು ಪಟ್ಟಿ ಮಾಡಿ. ಜಲಚಕ್ರದಲ್ಲಿ ಕಾಡುಗಳ ಪಾತ್ರವನ್ನು ವಿವರಿಸಿ. ಇನ್ನು 4 ಅಂಕದ ಪ್ರಶ್ನೆ ಕಾಡುಗಳು ನಮ್ಮ ಜೀವನಾಡಿ. ಈ ಹೇಳಿಕೆಯನ್ನು 4 ಕಾರಣಗಳೊಂದಿಗೆ ಸಮರ್ಥಿಸಿ ಅಂತ. ಇನ್ನು ಕೊನೆಯ ಘಟಕ ತ್ಯಾಜ್ಯ ನೀರಿನ ಕಥೆ ಅನ್ನುವಂಥದ್ದು. ಇದು 13ನೇ ಘಟಕ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ 22, ಏಪ್ರಿಲ್ 15, ಜನವರಿ 26, ಜೂನ್ 5. ಕಲುಷಿತ ನೀರಿಂದ ಹರಡುವ ರೋಗ ಯಾವುದು? ಬೆರಿಬೆರಿ, ಕಾಲರಾ, ಅಸ್ತಮ, ಕ್ಯಾನ್ಸರ್. ಸ್ವಚ್ಛ ಭಾರತ ಅಭಿಯಾನ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 2017, 2014, 2016, 2018. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಚರಂಡಿ ನೀರು ಎಂದರೇನು? ನೀರನ್ನು ಸಂಕುರಹಿತಗೊಳಿಸಲು ಬಳಸುವ ಒಂದು ರಾಸಾಯನಿಕ ಹೆಸರಿಸಿ. ಒಳಚರಂಡಿ ವ್ಯವಸ್ಥೆಯ ಮುಖ್ಯ ಉದ್ದೇಶವೇನು? 2 ಅಂಕಗಳು. ಅಡಿಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗೆ ಏಕೆ ಸುರಿಯಬಾರದು? ಬಯಲು ಶೌಚಾಲಯ ಮತ್ತು ಮುಕ್ತ ಗ್ರಾಮಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. 3 ಅಂಕಗಳು. ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕದಲ್ಲಿ ಗಾಳಿ ಊದುವಿಕೆಯ ಮಹತ್ವವೇನು? ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡಲು ನಾವು ವಹಿಸಬೇಕಾದ ಮುನ್ನೆಚ್ಚರಿಕೆಯನ್ನು ತಿಳಿಸಿ. ಇನ್ನು ಕೊನೆಯ ಪ್ರಶ್ನೆ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕದ ವಿವಿಧ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಆದ್ಮೇಲೆ ಈ ರೀತಿಯಾಗಿ 7th ಸೈನ್ಸ್ ಸಂಬಂಧಪಟ್ಟಿರುವಂತಹ ಎಲ್ಲ ಘಟಕಗಳ ಪಾರ್ಟ್ 2ದಲ್ಲಿ ಬರುವಂತಹ ಎಲ್ಲ ಘಟಕಗಳ ಒಂದು ಮಾದರಿ ಕಿರು ಪರೀಕ್ಷೆ LV ಆಧಾರಿತವಾಗಿಟ್ಟುಕೊಂಡು ತಯಾರು ಮಾಡಲಾಗಿದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಅಲ್ಲಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.